ಟಿಪ್ಪು ಕಿಡಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು. ನಮ್ಮ ಜೊತೆ ಇನ್ನಿಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ತಲಕಾಡು ಚಿಕ್ಕರಂಗೇಗೌಡರು, ಇತಿಹಾಸ ತಜ್ಞರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರಿನಿಂದ ಬಿಜೆಪಿ ಮುಖಂಡರಾಗಿರುವಂತಹ ಗೋ ಮಧುಸೂದನ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಏನ್ ಸರ್, ಮತ್ತೆ ನೀವೆಲ್ಲರೂ ಕೂಡ ವಿರೋಧ ಮಾಡ್ತಾನೆ ಇದ್ದೀರಾ ಮಧುಸೂದನ್ ಅವರೇ. ನಿಮ್ಮ ವಿರೋಧದ ನಡುವೆಯೂ ಕೂಡ ಕಳೆದ ಬಾರಿ ಅಲ್ಪಸಂಖ್ಯಾತ ಇಲಾಖೆಯಿಂದ ಟಿಪ್ಪು ಜಯಂತಿಯನ್ನು ಆಚರಿಸಲಾಗಿತ್ತು. ಇವತ್ತು ಈಗ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಆದೇಶವನ್ನು ಹೊರಡಿಸಿದ್ದಾರೆ. ನವೆಂಬರ್ 10ಕ್ಕೆ ಟಿಪ್ಪು ಜಯಂತಿ ನಡೀತದೆ. ಏನ್ ಮಾಡೋಣ ಸರ್, ನಾವು ಕಳೆದ ಬಾರಿ ಆಚರಣೆ ಮಾಡಿದ ನಂತರದಲ್ಲಿ ಈ ಒಂದು ವರ್ಷದಲ್ಲಿ ಟಿಪ್ಪು ಮಹಾಪುರುಷ ಆಗ್ಲಿಲ್ವಲ್ಲ. ಟಿಪ್ಪು ಐತಿಹಾಸಿಕವಾದಂತ ಪುರುಷ. ಏನೇನು ಮಾಡಬಾರ್ದನ್ನ ಎಲ್ಲ ಮಾಡಿ ಆಗೋಗಿದೆ. ಅದರಲ್ಲಿ ಈ ಒಂದು ವರ್ಷದಲ್ಲಿ ಯಾವ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಆ ಕಾರಣಕ್ಕೋಸ್ಕರವಾಗಿ ನಾವು ಕಳೆದ ವರ್ಷ ಏನು ವಿರೋಧ ಮಾಡಿದ್ವಿ, ಈ ವರ್ಷನೂ ವಿರೋಧ ಮಾಡ್ತೀವಿ. ಮುಂದಿನ ವರ್ಷ ಅವ್ರು ಆಚರಣೆ ಮಾಡಿದ್ರೆ ಮುಂದಿನ ವರ್ಷನೂ ವಿರೋಧ ಮಾಡ್ತೀವಿ. ಅಂದ್ರೆ ಕೇವಲ ರಾಜಕೀಯಕ್ಕೋಸ್ಕರ ವಿರೋಧ ಮಾಡ್ತೀರಿ ಅಂದಂಗಾಯ್ತು ನೀವೇನೆ. ನಾನು ರಾಜಕೀಯಕ್ಕೆ ಅಂತ ಹೇಳಲಿಲ್ಲ. ನಾನು ಏನಂತ ಹೇಳಿದೆ, ನಾನು ಟಿಪ್ಪು ಕಳೆದ ವರ್ಷನೂ ಮಹಾಪುರುಷ ಆಗಿರ್ಲಿಲ್ಲ, ಈ ವರ್ಷನೂ ಮಹಾಪುರುಷ ಅಲ್ಲ, ಮುಂದಿನ ವರ್ಷನೂ ಮಹಾಪುರುಷ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಫೈನ್, ಬರ್ತೀನಿ ಮಧುಸೂದನ್ ಅವರೇ. ತಲಕಾಡು ಚಿಕ್ಕರಂಗೇಗೌಡ್ರೆ, ಯಾಕೆ ಇಷ್ಟೊಂದು ಹಠ ಕಾಂಗ್ರೆಸ್ಸಿಗೆ ಅಂತ? ಹೌದಾ, ಟಿಪ್ಪು ಸುಲ್ತಾನ್ ಒಬ್ಬ ಜಯಂತಿ ಮಾಡುವಷ್ಟು ಮಹಾಪುರುಷನ? ನೀವು ಇತಿಹಾಸ ತಜ್ಞರು. ಇದು ನನಗೆ ಆಶ್ಚರ್ಯ ಆಗ್ತಿದೆ ನೀವು ಪ್ರಶ್ನೆ ಕೇಳೋದು ನೋಡಿದ್ರೆ. ಒಬ್ಬ ಮಹಾಪುರುಷನ ಅಂತ ಕೇಳ್ತಿದ್ದೀರಲ್ಲ, ಮಹಾಪುರುಷ ಅಲ್ಲದೆ ಇರೋರು ಯಾರು? ಜೊತೆಗೆ ಈಗ ನಾನು ಕೇಳ್ತಾ ಇದ್ದೆ ನಮ್ಮ ಸ್ನೇಹಿತರಲ್ಲೇ ಯಾರು ಅಂತ ಕೇಳಿದ್ರಿ. ಶಿಶುನಾಳ ಶರೀಫ್ನ ನಾವು ನೇರವಾಗಿ ಯಾವುದೇ ವಿವಾದಾತ್ಮಕ ಇಲ್ಲದೆ ನಾವು ಸಾರಾಸಗಟ್ಟಾಗಿ ಬಿಜೆಪಿಯವರು, ಕಾಂಗ್ರೆಸ್ನವರು, ಜೆಡಿಎಸ್ನವರು, ಜನಸಾಮಾನ್ಯರು ಕೂಡ ಒಪ್ಪಿಕೊಳ್ಳುವಂತ ವ್ಯಕ್ತಿತ್ವ. ಅಬ್ದುಲ್ ಕಲಾಂ ಒಪ್ಪಿಕೊಳ್ಳುವಂತ ವ್ಯಕ್ತಿತ್ವ. ವಿವಾದಾತ್ಮಕ ವ್ಯಕ್ತಿಗಳ ಜಯಂತಿ ಬೇಕಾ ಅನ್ನೋದು ಮೊದಲನೇದಾಗಿ. ಯಾರು ವಿವಾದಾತ್ಮಕ ವ್ಯಕ್ತಿ, ಯಾವ ಅರ್ಥದಲ್ಲಿ ವಿವಾದಾತ್ಮಕ ವ್ಯಕ್ತಿ, ಒಂದು ಚರ್ಚೆ ಆಗ್ಬೇಕು. ಇನ್ನೊಂದು, ಯಾವುದೋ ಒಂದು ದೇಶದಲ್ಲಿ ಅಧ್ಯಕ್ಷ ಚುನಾವಣೆ ನಡೆಯುತ್ತೆ, ಯಾರು ಅಧ್ಯಕ್ಷ ಆಗ್ಬೇಕು ಅನ್ನೋದಕ್ಕೆ ಭಾರತೀಯರಿಗೆ ಏನಿದೆ ಹಕ್ಕು? ಆ ದೇಶದವ್ರು ಅವ್ರು ಮಾಡ್ಕೊಂತಾರೆ. ಹಾಗೆ ಒಂದು ಕಮ್ಯುನಿಟಿನಲ್ಲಿ ಯಾವ ವ್ಯಕ್ತಿ ಮಹಾನ್ ವ್ಯಕ್ತಿ, ಯಾವ ವ್ಯಕ್ತಿ ಪುರುಷ ವ್ಯಕ್ತಿ, ಆ ಕಮ್ಯುನಿಟಿ ಡಿಸೈಡ್ ಮಾಡುತ್ತೆ. ನೀವ್ಯಾರು, ಇವ್ರು ಯಾರು ಹೇಳೋದಕ್ಕೆ? ಸಿದ್ದರಾಮಯ್ಯ ಡಿಸೈಡ್ ಮಾಡಿಲ್ಲ. ಅಲ್ಲಲ್ಲ, ಈಗ ಆಯಾ ಕಮ್ಯುನಿಟಿ ಲೀಡರ್ ಡಿಸೈಡ್ ಮಾಡಿದ್ದು. ಆಯಾ ಕಮ್ಯುನಿಟಿ ಅಲ್ಲ ಸರ್, ಆ ಕಮ್ಯುನಿಟಿ ಡಿಸೈಡ್ ಮಾಡುತ್ತೆ. ಎಲ್ಲರಿಗೂ ಜಯಂತಿ ಆಚರಣೆಯ ಉದ್ದೇಶ ಪ್ರೇರೇಪಣೆ. ಮಾತಾಡಿ. ಈಗ ಟಿಪ್ಪು ಸುಲ್ತಾನ್ ಬೇಡ, ಮುಸಲ್ಮಾನರು ಸಂತ ಶಿಶುನಾಳ ಶರೀಫ್ ಹೆಸರನ್ನ ನೀವು ಜಯಂತಿ ಆಚರಿಸಿ ಅನ್ನೋದಕ್ಕೆ ಇವ್ರು ಯಾರು? ಅದು ಮುಸಲ್ಮಾನರಿಗೆ ಬಿಟ್ಬಿಡಿ. ಆಮೇಲೆ ಇಲ್ಲಿ ಟಿಪ್ಪು ಸುಲ್ತಾನ್ ಒಬ್ಬ ಮುಸಲ್ಮಾನ್ ಅಂತ ನಾವ್ಯಾರು ಅವ್ರ ಜಯಂತಿ ಆಚರಿಸ್ತಾ ಇಲ್ಲ. ಈ ನಾಡಿಗೆ ಅವ್ರು ಏನ್ ಮಾಡಿದಾರೆ ಅದ್ರ ಬಗ್ಗೆ ನಾವು ಆಚರಿಸ್ತಾ ಇದೀವಿ. ನಮ್ಮ ದಾಖಲೆಗಳೇನು ಹೇಳುತ್ತೆ ಅದನ್ನ ನಾವು ಇಟ್ಕೊಂಡಿದೀವಿ. ಸೊ ನಮ್ಮ ದಾಖಲೆಗಳೇನು ಹೇಳುತ್ತೆ, ಕರ್ನಾಟಕಕ್ಕೆ ಟಿಪ್ಪು ಸುಲ್ತಾನ್ ಅಪಾರವಾಗಿ ಕೊಡುಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಸರ್, ಮಹಾಪುರುಷ ಅನ್ನೋದಕ್ಕೆ ಒಂದೆರಡು ಉದಾಹರಣೆ ಕೊಡಿ ಸರ್. ಈಗ ಮಹಾಪುರುಷ ಅಂದ್ರೆ ಏನ್ ಮಾನದಂಡ ಏನು ನೀವು ಹೇಳಿದ್ರೆ ನಾನು ಅದಕ್ಕೆ ಉದಾಹರಣೆ ಕೊಡಬಹುದು. ಜಯಂತಿ ಮಾಡುವಷ್ಟು ದೊಡ್ಡ ಮನುಷ್ಯ ಅನ್ನೋದಕ್ಕೆ ಉದಾಹರಣೆ ಖಂಡಿತ. ಈ ನಾಡಿಗೋಸ್ಕರ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರುವಂತ ಏಕೈಕ ವ್ಯಕ್ತಿ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್. ತನ್ನ ಮಕ್ಕಳನ್ನ ಒತ್ತೆ ಇಟ್ಟಂತ ವ್ಯಕ್ತಿ ಟಿಪ್ಪು ಸುಲ್ತಾನ್. ಮೊದಲನೇದಾಗಿ ದಲಿತರಿಗೆ ಮತ್ತು ರೈತರಿಗೆ 5,000 ವರ್ಷಗಳಿಂದ ನಾವು ಇಲ್ಲಿ ರೈತರಾಗಿ ಹೇಳ್ತಾ ಇದ್ದೇನೆ, 5,000 ವರ್ಷದಿಂದ ನಾವು ಭೂ ಮಾಲೀಕರಾಗಿರ್ಲಿಲ್ಲ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಫಸ್ಟ್ ಟೈಮು ನಾವೆಲ್ಲ ಭೂ ಮಾಲೀಕರಾದ್ವಿ. ನಮಗೆ ಅದರ ನಾಯಕತ್ವವನ್ನು, ಅದರ ಮಾಲೀಕತ್ವವನ್ನು ಕೊಟ್ರು. ದಲಿತರಿಗೆ ಭೂಮಿಯನ್ನು ಕೊಟ್ರು. ಕೇರಳದಲ್ಲಿ ಮಹಿಳೆಯರು, ದಲಿತ ಮಹಿಳೆಯರು ಮೇಲ್ಭಾಗ ಬಟ್ಟೆ ಹಾಕೊಂಡು ಓಡಾಡೋ ಆಗಿರ್ಲಿಲ್ಲ. ಒಂದು ಧರ್ಮ ಆ ಕಾನೂನನ್ನ ವಿಧಿಸಿತ್ತು. ಅದನ್ನ ತೆಗೆದ್ಬಿಟ್ಟು ನೀವೆಲ್ಲ ದಯವಿಟ್ಟು ಬ್ಲೌಸ್ ಹಾಕೊಳ್ಳಿ ಅಂತೇಳಿ ಅದನ್ನು ಕೊಟ್ರು. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ಕೂಡ ಮೈಸೂರು ಭಾಗದವರೇ. ಟಿಪ್ಪು ಸುಲ್ತಾನ್ ಮೈಸೂರಿನವನೇ, ಅವರಿಗೂ ಕೂಡ ಇತಿಹಾಸ. ಮಧುಸೂದನ್ ಅವರೇ, ಈಗ ನಾನು ಮೈಸೂರೇ, ನನ್ನ ಊರು ತಲಕಾಡು, ನಾನು MA ಮಾಡಿದ್ದು ಮೈಸೂರು ಯೂನಿವರ್ಸಿಟಿ. ಟಿಪ್ಪು ಸುಲ್ತಾನ್ ಮೈಸೂರಿನವರು ಅಂತ ಬರೀ ಮೈಸೂರಿನವರೇ ಟಿಪ್ಪು ಸುಲ್ತಾನ್ ಸಮರ್ಥನೆ ಮಾಡ್ಕೋಬೇಕಾಗಿಲ್ಲ. ಒಳ್ಳೆ ವ್ಯಕ್ತಿ ಯಾರಿದ್ದಾರೆ ಅವ್ರನ್ನ ಎಲ್ಲಾ ಒಳ್ಳೆ ವ್ಯಕ್ತಿಗಳು ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ಏನಾಗಿದೆ, ಇವ್ರದ್ದು ಹೇಳ್ಬಿಡ್ತೀನಿ. ಬರ್ತಾ ನಾನು ಕೇಳಿದೆ, 1 ಲಕ್ಷ ಜನ ಕನ್ವರ್ಟ್ ಮಾಡಿದ್ರು ಹಾಗೆ ಅಂತ ಹೇಳ್ತಾರೆ. ಎಸ್, ವಾದ ಮಾಡ್ಲಿ, ಟಿಪ್ಪು ಸುಲ್ತಾನ್ ಕೆಟ್ಟ ವ್ಯಕ್ತಿ ಅಂತ ಹೇಳ್ಬೇಕಾದ್ರೆ ಎಲ್ರಿಗೂ ಸ್ವಾತಂತ್ರ್ಯದೇ ಮಾಡ್ಕೊಳ್ಳಿ. ಬಟ್ ಗೆಜೆಟಿಯರ್ ಏನ್ ಹೇಳುತ್ತೆ ಅಂದ್ರೆ, ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕೊಡಗಿನ ಪಾಪ್ಯುಲೇಷನ್ 75,000, ಇವ್ರು 1 ಲಕ್ಷ ಅಂತಾರೆ. ಆ 25,000 ಜನ ಎಲ್ಲಿಂದ ಬಂದ್ರು? ಜೊತೆಗೆ ನಮ್ಮ ನಾಡಿನ ಸಾಹಿತಿಗಳಿದಾರಲ್ಲ, ಮಹಾಕವಿ ಕುವೆಂಪು ತಗೊಳ್ಳಿ, ಗೀತಾ ಶರ್ಮಾ ಅವ್ರು ತಗೊಳ್ಳಿ, ಎಲ್ ಗುಂಡಪ್ಪ ಅವ್ರು ತಗೊಳ್ಳಿ, ಇವ್ರು ಯಾರು ಕೂಡ ಟಿಪ್ಪು ಸುಲ್ತಾನ್, ಆಮೇಲೆ ಗೋಪಾಲ್ ಕೃಷ್ಣ ಅಡಿಗರ್ ತಗೊಳ್ಳಿ, ಇವ್ರು ಯಾರು ಕೂಡ ಟಿಪ್ಪು ಸುಲ್ತಾನ್ ಕೆಟ್ಟ ವ್ಯಕ್ತಿ ಅಂತ ಹೇಳಿಲ್ಲ. ಒಂದ್ ವೇಳೆ ಕೆಟ್ಟ ವ್ಯಕ್ತಿ ಆಗಿದ್ರು ಇವರೆಲ್ಲ ರೆಫರೆನ್ಸ್ ಕೊಡ್ಬೋದಿತ್ತು. ಜೊತೆಗೆ ನೀವು ಶೃಂಗೇರಿಗೆ ಹೋಗಿ, ಮೇಲುಕೋಟೆಗೆ ಹೋಗಿ, ಇದಕ್ಕೆ ನಂಜನಗೂಡ್ಗೆ ಹೋಗಿ, ಶ್ರೀರಂಗಪಟ್ಟಣಕ್ಕೆ ಹೋಗಿ, ಬಳ್ಳಾರಿ ಅಗರಿ ಬೊಮ್ಮನಹಳ್ಳಿಗೆ ಹೋಗಿ, ನೀವೆಲ್ಲೇ ಹೋದ್ರು, ಯಾಕೆ ತಮಿಳ್ನಾಡಿನ ಶ್ರೀರಂಗಂ ದೇವಸ್ಥಾನಕ್ಕೆ ಹೋಗಿ,
ಕೇರಳದ ಒಡಕುನಾಥ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕಡೆನೂ ಹಿಂದೂ ದೇವಾಲಯಗಳಿಗೆ ಕಾಣಿಕೆಗಳನ್ನ ಕೊಡೋ ಮೂಲಕ ಅದನ್ನ ರಕ್ಷಣೆ ಮಾಡಿದ್ದಾರೆ. ನೀವು ಹೇಳಿದಿರುವಷ್ಟು ಕಟಕ ಅಲ್ಲ ಟಿಪ್ಪು ಸುಲ್ತಾನ್ ಅಂತ. ನೀವು ICSಗೆ ಮಾತ್ರ ಅವನನ್ನ ಸೀಮಿತ ಮಾಡಬೇಕೇ ಹೊರತು ಇಲ್ಲಿ ಜಯಂತಿ ಆಚರಣೆ ಬೇಡ ಅಂತ ಹೇಳ್ತೀರಾ? ಸಹೋದರಿ ಅವರು ಲಕ್ಷ್ಮೀ ಅವರು ಹೇಳಿದ್ದು, ನಮ್ಮ ಸಹೋದರಿ ಹೇಳಿರೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಬ್ರಿಟಿಷ್ನರ ವಿರುದ್ಧ ರಣಕಹಳೆ ಓದುದ ಅಂತ. 1891ರಲ್ಲಿ 3ನೇ ಮೈಸೂರು ಯುದ್ಧ ನಡೆದಾಗ, ಅಲ್ಲ 1791ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ನೇತೃತ್ವದಲ್ಲಿ ಪೇಶ್ವೆಗಳು, ಬ್ರಿಟಿಷರು, ಹೈದರಾಬಾದ್ನ ನವಾಬ 3 ಜನ ಟಿಪ್ಪುವಿನ ಮೇಲೆ ಯುದ್ಧ ಮಾಡ್ತಾರೆ. ಆ ಯುದ್ಧದಲ್ಲಿ ಟಿಪ್ಪು ಸೋಲನ್ನೊಪ್ಕೊಂಡು ರಾಜಿಗೆ ಬರಬೇಕಾಗತ್ತೆ. ಆ ಶ್ರೀರಂಗಪಟ್ಟಣ ಒಪ್ಪಂದ ಅಂತ ಅವ್ನು ಮಾಡ್ಕೊಳ್ತಾರೆ. ಅದ್ರ ಪ್ರಕಾರ ಈ 3 ಜನಕ್ಕೆ, ಹೈದರಾಬಾದ್ ನವಾಬರಿಗೆ, ಕಾರ್ನ್ವಾಲಿಸ್ಗೆ, ಪೇಶ್ವೆ ನಾಯಂ ಫಡ್ನವೀಸ್ಗೆ, ಇವ್ರು 3 ಜನಕ್ಕೆ 3,33 ಲಕ್ಷ ಹಣ ಪರಿಹಾರಧನ ಕೊಡಬೇಕು ಅಂತ ಒಪ್ಪಂದ ಆಗುತ್ತೆ. ಅದ್ರ ಪ್ರಕಾರ ಅರ್ಧದಷ್ಟು ಹಣ ಅಲ್ಲಿ ಕೊಡಕ್ಕಾಗುತ್ತೆ ಟಿಪ್ಪುಗೆ, ಇನ್ನು ಅರ್ಧದಷ್ಟು ಹಣ ಕೊಡಕ್ಕಾಗೋದಿಲ್ಲ. ಅದಕ್ಕಾಗಿ ಆ ಒಪ್ಪಂದದ ಪ್ರಕಾರ ಕಾರ್ನ್ವಾಲಿಸ್ಗೆ 2 ಮಕ್ಕಳನ್ನ, ಮೈಜುದ್ದನ್ನ ಮತ್ತೆ ಅಬ್ದುಲ್ ಖಲೀದ್ನ 8 ವರ್ಷ 10 ವರ್ಷದ 2 ಮಕ್ಕಳನ್ನ ಕೊಡ್ತಾನೆ. ಇದು ಯಾವ ಸ್ವಾತಂತ್ರ್ಯ ಹೋರಾಟ ಇದು? ಅವನ ರಾಜ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ಮಕ್ಕಳನ್ನ ಒತ್ತಾಯ ಇಟ್ಟ. ಅವತ್ತು ಭಾರತದ ಕಂಪ್ಲೀಟ್ ಪರಿಕಲ್ಪನೆನೇ ಇರಲಿಲ್ಲ. ಅವತ್ತು ಒಂದ್ ನಿಮಿಷ ಸರ್. ಅವತ್ತು ಭಾರತ ಬೇರೆ ಬೇರೆ ಪ್ರಾಂತ್ಯಗಳಾಗಿ ಅನೇಕ ಪಾಳೆಗಾರರಿದ್ರು, ನವಾಬರಿದ್ರು, ರಾಜರಿದ್ರು, ಎಲ್ಲರೂ ಇದ್ರು. ಅವನ ರಾಜ್ಯನ ಉಳಿಸ್ಕೊಳ್ಳೋದಕ್ಕೆ ಮಕ್ಕಳನ್ನ ಇತ್ತನೇ ಹೊರದು. ಇನ್ನು ಆಯ್ತು, ಒಂದು ಪ್ರಿನ್ಸಿಪಲ್ ಒಪ್ಕೊಳ್ಳೋಣ, ಸ್ವತಂತ್ರ ಹೋರಾಟಗಾರ ಅಂತ. ಸ್ವತಂತ್ರ ಹೋರಾಟಗಾರನ ಈ ದೇಶ ಫ್ರೆಂಚರ ಜೊತೆನಲ್ಲಿ ಯಾವಾಗ್ಲೂ ಜೊತೆಲಿದ್ದ. ಅವರಪ್ಪ ಫ್ರೆಂಚರ ಜೊತೆಲಿ ಇಟ್ಕೊಂಡಿದ್ದ. ಈ ದೇಶದವರ ಫ್ರೆಂಚರು? ಅವ್ರು ದಾಳಿಕೋರಲ್ವಾ? ಅವ್ರು ಹೊರಗಿನವರಲ್ವಾ? ಅವ್ರು ಸಹಾಯ ಒಂದು ಬರ್ತೀನಿ ಪಟಾಪಟ ಅವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಅಂದ್ರೆ ಅವ್ರ ಇತಿಹಾಸ ಏನೇ ಇರ್ಬೋದು, ಇತಿಹಾಸ ಇವರೊಂದು ಹೇಳ್ತಾರೆ, ಅವರೊಂದು ಹೇಳ್ತಾರೆ, ಅವನು ತಪ್ಪು ಅಂತಾರೆ, ಇವರು ಸರಿ ಅಂತಾರೆ. ಏನೇ ಆದ್ರೂ ಕೂಡ ನೀವು ಟಿಪ್ಪು ಜಯಂತಿ ಮಾಡೋದ್ರ ಮೂಲಕ ಯಾವುದೇ ಒಂದು ಜಯಂತಿಗಳು ರಾಜಕೀಯ ಆಗಬಾರ್ದು, ಅವರು ಪ್ರೇರೇಪಣೆ ಆಗ್ಬೇಕು. ಯಾವುದೇ ಜಯಂತಿ ಅಥವಾ ಯಾವುದೇ ವ್ಯಕ್ತಿಗಳು ಅದರಲ್ಲಿ ರಾಜಕೀಯವಾಗ್ತಾ ಇದೆ. ಆ ಕಾರಣಕ್ಕಾದ್ರೂ ನೀವು ಟಿಪ್ಪು ಜಯಂತಿಯನ್ನ ನಿಷೇಧ ಮಾಡಬೇಕು, ಅದು ಬಿಟ್ಬಿಡೋಣ ಅಂತ. ಈಗ ರಾಜಕೀಯ ಆಗ್ತಾ ಇದೆ, ವಿವಾದಾತ್ಮಕ ವ್ಯಕ್ತಿ ಅಂತ ಹೇಳ್ತಿದ್ದಾರೆ, ಒಳ್ಳೇದು ಇದೆ ಕೆಟ್ಟದು ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನಿಂದ ಯಾರನ್ನೋ ತುಷ್ಟೀಕರಣ ಮಾಡೋದಕ್ಕೋಸ್ಕರ ಮಾಡಬೇಕಾದಂತ ಅಗತ್ಯ ಇದೆಯಾ? ನೋಡಿ, ರಾಜಕೀಯವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಧರ್ಮದಲ್ಲಿ ರಾಜಕಾರಣ ತರಬಾರ್ದು ಅಂತ ಮೊದಲು ಹೇಳ್ತಾ ಇದ್ದೀನಿ, ಈಗಲೂ ಅದನ್ನ ಹೇಳ್ತಾ ಇದ್ದೀನಿ. ನಮ್ಮ ಸರ್ಕಾರ ಏನು ನವೆಂಬರ್ 10ನೇ ತಾರೀಕು ಟಿಪ್ಪು ಜಯಂತಿನ ಆಚರಣೆ ಮಾಡ್ಬೇಕಂತ ಏನು ಡಿಸಿಷನ್ ತಗೊಂಡಿದ್ದಾರೆ, ಅದಕ್ಕೆ ನಾನು ಬದ್ಧವಾಗಿದ್ದೀನಿ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಆದ್ರೆ ಒಂದು ಇದರಲ್ಲಿ ನೀವು ಬರೀ ಒಂದೇ ಕೋಮಿನ ವಿರುದ್ಧ ಯಾಕೆ ನೀವು ಒಂದು ಇದನ್ನ ರಣಕಹಳೆಯನ್ನ ಊದ್ತಾ ಇದ್ದೀರಾ? ಈಗ ನಮ್ಮ ಗೌಡ್ರು ಹೇಳ್ದಂಗೆ ಆ ಒಂದು ಸಮುದಾಯದ ನಾಯಕರನ್ನ ಆರಿಸ್ಕೊಳ್ಳೋಕೆ ಆ ಸಮುದಾಯಕ್ಕೆ ಬಿಡಿ ಅಂತ ಹೇಳದ್ದು ಒಂದು ಮಾತು. ಜನಪ್ರಿಯವಾದಂತವರು ಟಿಪ್ಪು ಆ ಸಮುದಾಯದಲ್ಲಿ, ಆದರ್ಶವನ್ನ ಟಿಪ್ಪು ಅನ್ನಾಗಿ ಆ ಸಮುದಾಯದವರು ನೋಡುವಂತ ಹಂತದಲ್ಲಿ ನೀವೇ ಹೇಳಿದ್ರಿ, 2 ಮಕ್ಕಳನ್ನ ಒಂದು ರಾಜ್ಯಕ್ಕೋಸ್ಕರ ಒತ್ತೆ ಇಟ್ರು ಅಂತ ಹೇಳಿದ್ರಿ. ಅಂದ್ರೆ ಇದ್ರ ಅರ್ಥ ಆ ರಾಜ್ಯದ ಆಸ್ತಿಯನ್ನ ಹೊಡ್ಕೊಳ್ಳಕ್ಕೆ ಉಳಿಸ್ಕೊಳ್ಳಕ್ಕೆ ಅಲ್ಲ, ಆ ರಾಜ್ಯದ ಜನರ ಹಿತವನ್ನ ಕಾಯಲಿಕ್ಕೆ ತನ್ನ ಸ್ವಂತ ಮಕ್ಕಳನ್ನ ಒತ್ತೆಯಾಗಿ ಇಡುವಂತ ಒಂದು ಹೃದಯವಂತ ಇದ್ರೆ ಅವನನ್ನ ಆದರ್ಶವಾಗಿ ಇಟ್ಕೊಳ್ಳಕ್ಕೆ, ಅಧಿಕಾರವನ್ನು ಉಳಿಸ್ಕೊಳ್ಳಕ್ಕೆ, ಮತ್ತೆ ನಾವು ತೆಗಿಬೇಕಾಗುತ್ತೆ. ಅದೆಲ್ಲ ಬೇಡ. ರಾಜ್ಯದ ಜನರ ಹಿತವನ್ನ ಕಾಪಾಡ್ಲಿಕ್ಕೆ ಒಬ್ಬ ಮನುಷ್ಯ ತನ್ನ ಮಕ್ಕಳನ್ನ ಒತ್ತೆ ಇಡ್ತಾನಂತಂದ್ರೆ ಇದು ಮಹಾನ್ ಪುರುಷ ಅಂತ ಹೇಳ್ತಿರೋ ಅಥವಾ ಏನ್ ಬೇರೆ ವಿಚಾರ? ಸರಿ, ಅಲ್ಲ ಕೇಳೋಣ. ಮಧುಸೂದನ್ ಅವರು ಹೇಳ್ಬೋದು ಇದಕ್ಕೆ. ಮಹಾನ್ ಪುರುಷ ಮಧುಸೂದನ್ ಅವರು ಏನ್ ಮಾನದಂಡ? ಸರ್, ಬಹಳ ಚೆನ್ನಾಗಿರುವಂತಹ ಆರ್ಗ್ಯುಮೆಂಟ್ ನ ನಮ್ಮ ಸಹೋದರಿ ಲಕ್ಷ್ಮಿ ಅವರು ಮತ್ತು ನಮ್ಮ ರಂಗೇಗೌಡರು ಬಹಳ ಚೆನ್ನಾಗಿರುವಂತಹ ಆರ್ಗ್ಯುಮೆಂಟ್ ನ ಹೇಳಿದ್ರು. ಅವರು ಒಬ್ಬ ಮುಸಲ್ಮಾನರಿಗೆ ಬೇಕಾದಂತ ವ್ಯಕ್ತಿ, ಮುಸಲ್ಮಾನರಿಗೆ ಯಾರನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೊಳ್ಳಿ, ಕೇಳಕ್ ನಿಮ್ಗೆ ಯಾವ ಅಧಿಕಾರ ಇದೆ ಅಂತ ಹೇಳಿ. ನಾಳೆ ಮುಸಲ್ಮಾನರು ಆಯ್ಕೆ ಮಾಡ್ಕೋತಾರೆ. ಈ ದೇಶದಲ್ಲಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಂತವ್ರು ಎಲ್ರು ಔರಂಗಜೇಬನ ನಾವು ದಿನ ಆಚರಣೆ ಮಾಡ್ತೇವೆ, ತುಘಲಕ್ ಆಚರಣೆ ಮಾಡ್ತೇವೆ. ಈ ದೇಶದ ಮೇಲೆ ಆಕ್ರಮಣ ಮಾಡಕ್ ಬಂದಿರುವಂತಹ ಉಗ್ರವಾದ ಪ್ರಬುದ್ಧ ರಾಜಕಾರಣಿ ಮೊಹಮ್ಮದ್ ಖಾ, ಈ ದೇಶದ ಮೇಲೆ ಆಕ್ರಮಣ ಮಾಡಿದಂತ ಅಫ್ಜಲ್ ಗುರು ದಿನವನ್ನ ಆಚರಣೆ ಮಾಡ್ತಾರೆ. ಮುಗಿಸ್ಬಿಡ್ಲಿ ಮಧುಸೂದನ್ ಅವರು ಹೇಳಿ. ಇಲ್ಲ, ನಾನು ಒಂದು ಹೇಳ್ತಾ ಇರೋದು, ಇದು
ಹಿಂದೂ ಮುಸ್ಲಿಂನ ಪ್ರಶ್ನೆ ಇಲ್ಲ. ಈ ದೇಶ 47ನೇ ಇಸ್ವಿ ನಂತರ ಒಂದು ದೇಶ ಆಗಿಲ್ಲ. ಇದು ಸಾವಿರಾರು ವರ್ಷಗಳಿಂದ ಒಂದು ದೇಶ ಇದೆ. ಈ ದೇಶಕ್ಕೊಂದು ಇತಿಹಾಸ ಇದೆ, ಈ ದೇಶಕ್ಕೊಂದು ಪರಂಪರೆ ಇದೆ, ಈ ದೇಶಕ್ಕೊಂದು ಸಂಸ್ಕೃತಿ ಇದೆ. ಆ ಕಾರಣಕ್ಕೋಸ್ಕರವಾಗಿ ಈ ದೇಶದ ಮಣ್ಣಿನ ಜೊತೆ ಒಂದಾಗಿ ಯಾರ್ಯಾರು ಬದುಕಿದ್ದಾರೆ ಅವ್ರು ಮಾತ್ರ ಈ ದೇಶದ ಅಲ್ಲಲ್ಲ, ಮಧುಸೂದನ್ ಅವರೇ, ಒಂದು ಪ್ರಶ್ನೆಗೆ ಉತ್ತರ ಹೇಳಿ ಮಧುಸೂದನ್ ಅವರೇ. ಮಣ್ಣಿಗೆ ಯಾರು ದ್ರೋಹ ಬಗ್ದಿದ್ದಾರೆ ಅವ್ರು ಯಾವತ್ತೂ ಈ ದೇಶದಲ್ಲಿ ಮಹಾಪುರುಷರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಟಿಪ್ಪು ಸುಲ್ತಾನ್ ಮುಸ್ಲಿಮರ ಆಯ್ಕೆಯ ಇವರೆಲ್ಲ ಹೇಳಿದ ಹಾಗೆ, ಅಥವಾ ಸಿದ್ದರಾಮಯ್ಯನವರ ಆಯ್ಕೆ, ಅಥವಾ ಕಾಂಗ್ರೆಸ್ನ ಆಯ್ಕೆಯ? ಈಗ ಮುಸಲ್ಮಾನ್ ಓಟಿಗೋಸ್ಕರವಾಗಿ ಕಾಂಗ್ರೆಸ್ನ ಅವರ ಆಯ್ಕೆ ಅಷ್ಟೇ. ಹಾಗಾದ್ರೆ ಕಾಶ್ಮೀರದಲ್ಲಿ ನೀವು ಪಿಡಿಪಿ ಜೊತೆ ನೀವೇನು ಒಪ್ಪಂದವನ್ನ ಮಾಡ್ಕೊಂಡ್ರಿ? ಕಾಶ್ಮೀರದ ಏನು ನೀವು ಪಿಡಿಪಿ ಜೊತೆ ಏನು ನೀವು ಡೆಪ್ಟಿ ಸಿಎಂ ಆಗಿ ನೀವು ಒಪ್ಪಂದ ಮಾಡ್ಕೊಂಡು ಒಬ್ಬ ಮುಸಲ್ಮಾನ್ ಅದೇನ್ ಹಾಗಾದ್ರೆ ಅದು ದೇಶಭಕ್ತಿನ? ಅಧಿಕಾರಕ್ಕೋಸ್ಕರ ಅಷ್ಟೇ ನೀವು ಒಪ್ಪಂದ ಮಾಡ್ಕೊಂಡ್ರೆ ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣ ನಾವು ಮಾಡ್ತೀವಿ ಅಂತ ಹೇಳುವಂತ ಸಂದರ್ಭದಲ್ಲಿ ರಾಜಕೀಯ ಒಪ್ಪಂದ ಅದು ಪಿಡಿಪಿ ಕೇಳ್ಬೇಕಂದ್ರೆ ಯಾರ ಜೊತೆನಾರ ಇರಬೇಕಾಗಿತ್ತು. ಅದಕ್ಕೋಸ್ಕರ ಮಗಳಿಗೋಸ್ಕರ ದೇಶನ ಇಟ್ಬಿಟ್ರು. ಆ ಹಿನ್ನೆಲೆ ಇರುವಂತ ಪಿಡಿಪಿ ಅದ್ರ ಜೊತೆ ಒಂದು ಸಂಬಂಧ ಬೆಳೆಸ್ಕೊಂಡು ನನಗೀಗ ದೇಶ ಪ್ರೇಮದ ಬಗ್ಗೆ ನಮ್ಗೆ ಹೇಳೋಕೆ. ಆಮೇಲೆ ಅದ್ರ ಜೊತೆಲಿ ಅಫ್ಜಲ್ ಗುರು, ಒಂದ್ ನಿಮಿಷ, ಅಫ್ಜಲ್ ಗುರು ಬಗ್ಗೆ ಮಧುಸೂದನ್ ಸಾಹೇಬ್ರು ಬಹಳ ಒಬ್ಬ ವಿದ್ವಾನ್ ರಾಜಕಾರಣಿ ಅಂತ ನಾನ್ ನೋಡಿದ್ದೀನಿ. ಯಾಕಂದ್ರೆ ನಾನು ಕಲಿಯುವಂತ ಹಂತದಲ್ಲಿ ಇದ್ದಂತ ಒಬ್ಬ ರಾಜಕಾರಣಿ. ತಮ್ಮ ಅನೇಕ ಚರ್ಚೆಗಳನ್ನ ನಾನು ನೋಡಿದ್ದೀನಿ. ಕೆಲವೊಂದು ಸಂದರ್ಭದಲ್ಲಿ ನಾನು ತಮ್ಮನ್ನ ಅಪ್ರಿಶಿಯೇಟ್ ಕೂಡ ಮಾಡಿದ್ದೀನಿ. ನೀವು ಅಫ್ಜಲ್ ಗುರು ಬಗ್ಗೆ ಹೇಳ್ತೀರಾ. ಇವತ್ತು ಅಫ್ಜಲ್ ಗುರು ಯಾರಿಂದ ಹುಟ್ಟಿದ? ಅಫ್ಜಲ್ ಗುರು ಯಾರು? ಅವನ ಹಿನ್ನೆಲೆ ಏನು? ಮಸೂದ್ ಅಜರ್ ಬಗ್ಗೆ ನೀವು ಹೇಳಿ, ಕಂದಹಾರ್ ಬಗ್ಗೆ ಹೇಳಿ, ಡಿಫೆನ್ಸ್ ಅವತ್ತು ನೀವು ಬಿಡ್ಲಿಲ್ಲ ಅಂತಂದಿದ್ರೆ ಇವತ್ತು ಅಫ್ಜಲ್ ಗುರು